ಹಾಯ್ ಎಲ್ರಿಗೂ ನಮಸ್ಕಾರ. ಇವನೇನಪ್ಪ ಬೆಳಗ್ಗೆನೆ ಎಲ್ಲ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಲ್ಲ. ಹಾಗಾದರೆ ಕೊನೆವರೆಗೂ ಈ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬೆಳಿಗ್ಗೆ ಒಂದು 7 ಗಂಟೆಗೆ ಎದ್ಬಿಟ್ಟು ನೋಡಿ ಈ ಥರ ಇತ್ತು ಫಸ್ಟು. ಆಮೇಲೆ ಕೂದಲು ಮುಟ್ಟು ನೋಡ್ಕೊಂಡೆ, ಕಟಿಂಗ್ ಮಾಡಬೇಕು ಅನಿಸ್ತು. ಸೊ ನಾನು ಗೆಟಪ್ ಚೇಂಜ್ ಮಾಡ್ಕೊಂಡ ಅಂತ ಹೇಳ್ಬಿಟ್ಟು ಹೋಗಿ ಜಲ್ದಿ ಮುಖ ತೊಳ್ಕೊಂಬಂದು ಆಮೇಲೆ ಹೋಗ್ಬಿಟ್ಟು ಕೂತ್ಕೊಂಡಿದ್ದೆ ನಾನು ಸಲೂನಿಗೆ ಬಂದುಬಿಟ್ಟು ವೆಯ್ಟ್ ಮಾಡಿದೆ. ಫೈನಲಿ ನಾನು ಈ ಗೆಟಪ್ಗೂ ಏನು ವ್ಯತ್ಯಾಸ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಬಂದಿದ್ದೆ ನಮ್ಮ ಹಾಸ್ಟೆಲಿಗೆ ಬಂದುಬಿಟ್ಟು ಜಲ್ದಿ ಸ್ನಾನ ಮಾಡಿಬಿಟ್ಟು ಈ ಥರ ಇದ್ದವನು ಈ ಥರ ರೆಡಿ ಆಗಿಬಿಟ್ಟು ನಾನು ಬ್ಯಾಗ್ ತಗೊಂಬಿಟ್ಟು ಮತ್ತು ಕಾಲೇಜಿಗೆ ಅಂತ ಹೊರಟೆ. ಈ ಹೇರ್ ಸ್ಟೈಲ್ ನನಗೆ ಸೂಟ್ ಆಗುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಫೈನಲಿ ಕಾಲೇಜಿಗೂ ಕೂಡ ಬಂದಾಯಿತು. 2 hours later. ಮತ್ತೆ ಕಾಲೇಜ್ ಮುಗಿಸ್ಕೊಂಡು ನಾನು ಹೊರಟಿದ್ದೆ ಹಾಸ್ಟೆಲ್ ಕಡೆ. ಏನಕ್ಕಪ್ಪ ಅಂದರೆ ಇವತ್ತು ಊರಿಗೆ ಹೋಗ್ಬೇಕಿತ್ತು. ಸೊ ಅದಕ್ಕೆ ಹಿಂದ್ಗಡೆ ಬ್ರೌನ್ ಕಲರ್ ಕಾಣಿಸ್ತಿದೆ, ಕ್ಯಾಂಪಸಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ಹಾಸ್ಟೆಲಿಗಂತೂ ರೀಚ್ ಆದೆ. ಜಲ್ದಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಜಲ್ದಿ ಹಾಗೆ ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಿಟ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ನಾನು ಹೊರಟಿದ್ದೆ ನಮ್ಮೂರಿ ಕಡೆಗೆ. ಕೆಳಗಡೆ ಅಂತ ಬಂದೆ, ಬೈಕ್ ರೆಡಿ ಇತ್ತು, ಬೈಕ್ ಕರ್ಕೊಂಡು ಬಂದೆ. ಅಂತೇಳಿ ಉಗ್ಗಿಸ್ಕೊಂಡು ಬಂದೆ ಬೈಕಲ್ಲಿ. ಈ ಬೋರ್ಡ್ ನೋಡಿದ ತಕ್ಷಣ ನನಗೆ ಮುಂದೆ ನೆನಪಾಯಿತು, ನಾನು ದಿನ ಬರ್ತೀನಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಬಾಯ್ ಅಂತೇಳಿ ಸೀದಾ ನಮ್ಮೂರ ಕಡೆ ಹೊರಟೆ. ಇವಣ್ಣ ನೋಡಿ ಯಾವ ಥರ ನೋಡ್ತಿದ್ದೇನೆ ನಾನು ವಿಡಿಯೋ ಮಾಡೋದು ಅಂತ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಅಲ್ಲಿಂದ ಸೀದಾ ಊರಿಗೆ ಬಂದೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ.